ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥ ಮೆಸೇಜನ್ನು ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ನಾವು ಪ್ರತಿನಿತ್ಯನೂ ಕೂಡ ನಮ್ಮ ಲೈಫಲ್ಲಿ ಏನೋ ಒಂದು ವಿಶ್ ಇರುತ್ತೆ, ನಮ್ಮದು ಯಾವುದೋ ಒಂದು ಬಯಕೆ ಇದ್ದೇ ಇರುತ್ತೆ. ಮನುಷ್ಯ ಅಂದಮೇಲೆ ಆಸೆಗಳು ನೂರಾರು ಇರ್ತವೆ. ಸೊ ಆಸೆಗಳ ಫಿಲ್ಫುಲ್ಗೋಸ್ಕರ ನಾವು ದೇವರನ್ನು ಮೊರೆ ಹೋಗುವಂಥದ್ದು, ಅಂದರೆ ದೇವರ ಹತ್ರ ಬೇಡ್ಕೊಳ್ಳುವಂಥದ್ದು, ಯೂನಿವರ್ಸ್ ಹತ್ರ ಬೇಡ್ಕೊಳ್ಳುವಂಥದ್ದು. ಸತತವಾಗಿ ನಾವು ಇದನ್ನು ನಮ್ಮ ಲೈಫಲ್ಲಿ ಮಾಡ್ತಾನೇ ಇರ್ತೀವಿ. ಬಟ್ ಕೆಲವೊಂದಿಷ್ಟು ಫಿಲ್ಫುಲ್ ಆಗುತ್ತೆ, ಕೆಲವೊಂದಿಷ್ಟು ಫಿಲ್ಫುಲ್ ಆಗಲ್ಲ. ನಾವು ಅಫರ್ಮೇಷನ್ ಅಂತ ಮಾಡಿಕೊಂಡಾಗ, ಮ್ಯಾನಿಫೆಸ್ಟೇಷನ್ ಅಂತ ಮಾಡಿಕೊಂಡಾಗ, ಪರ್ಟಿಕ್ಯುಲರ್ ಆದಂಥ ಯಾವುದೋ ಒಂದು ವಿಶನ್ನು ಫಿಲ್ಫುಲ್ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರತಿನಿತ್ಯನೂ ಕೂಡ ಅಫರ್ಮೇಷನನ್ನು ಮಾಡ್ಕೊಳ್ತಾ ಇರ್ತೀವಿ, ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ನಮಗೆ ಯೂನಿವರ್ಸ್, ನಾವು ನಂಬಿರುವಂಥ ದೇವರು ನಮ್ಮನ್ನು ಪರೀಕ್ಷೆ ಮಾಡುತ್ತೆ. ಇದನ್ನು ನಂಬ್ತೀರಾ? ಖಂಡಿತ ನಂಬಬೇಕು. ಯಾಕೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ಲಾಗಿ ಇವತ್ತು ನಿಂತಿದ್ದಾನೆ ಅಂತಂದರೆ, ಆತನ ಒಂದು ವಿಶ್ ಫಿಲ್ಫುಲ್ ಆಗಿದೆ ಅಂತಂದರೆ, ಅವನು ನೂರಾರು ಮೆಟ್ಟಿಲುಗಳನ್ನು ದಾಟಿನೇ ಹೋಗಬೇಕಾಗತ್ತೆ. ಯಾವುದೋ ಒಂದು ಶಿಖರವನ್ನು ಏರಬೇಕು ಅಂತಂದರೆ ಅಲ್ಲಿರುವಂಥ ಕಲ್ಲು ಮುಳ್ಳು, ಅಲ್ಲಿರುವಂಥ ಆ ದಾರಿಯಲ್ಲಿ ಬರುವಂಥ ಯಾವುದೇ ಅಡೆತಡೆ ಇರ್ಬೋದು, ಅದೆಲ್ಲದನ್ನು ದಾಟಿ ನಿಂತಾಗಲೇ ನಾವು ಆ ಶಿಖರವನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗೆಯೇ ನಮ್ಮ ಒಂದು ಆಸೆ, ನಮ್ಮ ಒಂದು ಬಯಕೆ ಏನಿದೆಯಲ್ಲ, ಅದು ಫಿಲ್ಫುಲ್ ಆಗಬೇಕು ಅಂತ ಹೇಳಿದರೆ ಯೂನಿವರ್ಸ್, ನಾವು ನಂಬಿರುವಂಥ ದೈವ ಅನ್ನುವಂಥದ್ದು ನಮ್ಮನ್ನು ಟೆಸ್ಟ್ ಮಾಡುತ್ತೆ. ಈತನಿಗೆ ಇದು ಅರ್ಹತೆ ಇದೆಯಾ, ನಾನು ಇದನ್ನು ಕೊಟ್ಟರೆ ಸಮರ್ಪಕವಾಗಿ ಈತ ಅದನ್ನು ಯೂಸ್ ಮಾಡ್ಕೊಳ್ತಾನ, ತನ್ನ ಲೈಫಲ್ಲಿ ಅದನ್ನು ಅಳವಡಿಕೆ ಮಾಡ್ಕೊಳ್ತಾನ, ಅದನ್ನು ಎಷ್ಟರ ಮಟ್ಟಿಗೆ ಅಳವಡಿಕೆ ಮಾಡ್ಕೊಳ್ತಾನೆ ಏನು ಅನ್ನುವಂಥದ್ದನ್ನು ನಮ್ಮನ್ನು ಯೂನಿವರ್ಸ್ ಅನ್ನುವಂಥದ್ದು ಚೆಕ್ ಮಾಡ್ತಾ ಹೋಗುತ್ತೆ. ನೀವು ನಂಬಲೇಬೇಕಾಗತ್ತೆ. ಇದನ್ನು ಪ್ರತಿನಿತ್ಯನೂ ಕೂಡ ನಮ್ಮ ಲೈಫಲ್ಲಿ ಯಾವಾಗಲೂ ಕೂಡ ಇದು ನಡೀತಾ ಇರತ್ತೆ. ಬಟ್ ಅದನ್ನು ಅಬ್ಸರ್ವ್ ಮಾಡಿರಲ್ಲ ನಾವು. ಯಾವಾಗ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಯಾವಾಗ ನಾವು ಅಫರ್ಮೇಷನನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಆಗ ನಮಗೆ ಪ್ರತಿನಿತ್ಯನೂ ಕೂಡ ಒಂದಿಷ್ಟು ಇನ್ಸಿಡೆಂಟ್ಗಳು ನಡೀತಾ ಹೋಗುತ್ತೆ. ಸೊ ಅವನ್ನು ನೋಡಿಬಿಟ್ಟು ನಾವು ಹೆದರಿ ಬಿಡ್ತೀವಿ, ಅಥವಾ ನಮ್ಮ ಮ್ಯಾನಿಫೆಸ್ಟೇಷನನ್ನೇ ಸ್ಟಾಪ್ ಮಾಡಿಬಿಡ್ತೀವಿ, ಅಫರ್ಮೇಷನ್ ಮಾಡ್ಕೊಳ್ಳೋದನ್ನೇ ಸ್ಟಾಪ್ ಮಾಡಿಬಿಡ್ತೀವಿ. ನಾನು ಯಾವಾಗ ಇದನ್ನು ಸ್ಟಾರ್ಟ್ ಮಾಡಿದ್ನೋ ಅದರ ಆದಮೇಲೆ ನನಗೆ ಈ ಥರ ಎಲ್ಲ ಆಗ್ತಾಯಿದೆ, ಸೊ ಇದನ್ನು ನಾನು ಸ್ಟಾಪ್ ಮಾಡಬೇಕು ಅಂತ ಅನಿಸ್ಬಿಡತ್ತೆ. ಯಾವ ವ್ಯಕ್ತಿ ತನ್ನ ಒಂದು ಅಫರ್ಮೇಷನ್ ಫಿಲ್ಫುಲ್ಲಿಗೋಸ್ಕರ ಆತ ಎಲ್ಲದನ್ನು ಕೂಡ ಮೆಟ್ಟಿ ನಿಲ್ತಾನೋ, ಆಗ ಮಾತ್ರ ಆತನಿಗೆ ಸಕ್ಸಸ್ ಅನ್ನುವಂಥದ್ದು ಸಿಗತ್ತೆ. ಸೊ ಯೂನಿವರ್ಸ್ ಏನು ಮಾಡುತ್ತೆ ನಮಗೆ? ಹಾಗಾದರೆ ಯಾವ ರೀತಿ ನಮಗೆ ಚೆಕ್ ಮಾಡುತ್ತೆ, ಯಾವ ರೀತಿ ನಮಗೆ ಪರೀಕ್ಷೆ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಹೇಳ್ತೀನಿ. ಇವಲ್ದೇ ಬೇರೆನೂ ಕೂಡ ನಿಮಗೆ ಆಗ್ತಿರ್ಬೋದು. ಸೊ ಅವೆಲ್ಲವನ್ನು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು, ನೀವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದು ನಿಮ್ಮ ಲೈಫಲ್ಲಿ ಆ ಥರದ ಘಟನೆಗಳು ನಡೀತಾ ಇತ್ತು ಅಂತಂದರೆ, ಅದನ್ನು ನೀವು ಅನ್ಯಥಾ ಭಾವಿಸ್ದೆ ಇದು ನನಗೆ ದೇವರು ಕೊಟ್ಟಂಥ ಪರೀಕ್ಷೆ, ಯೂನಿವರ್ಸ್ ನನ್ನನ್ನು ಟೆಸ್ಟ್ ಮಾಡ್ತಾ ಇದೆ, ಸೊ ಇದನ್ನು ನಾನು ನಗ್ನಗ್ತಾ ಸ್ವೀಕರಿಸಬೇಕು, ಸೊ ಇದಕ್ಕೆ ನಾನು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದನ್ನು ಮರಿಬಾರ್ದು. ಆಗ ನಿಮಗೆ ಖಂಡಿತ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಕೆಲವೊಂದಿಷ್ಟನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇವೆಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ನಡೀತಾ ಇದೆಯಾ? ನೀವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ಅಫರ್ಮೇಷನನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ಈ ಥರದಕ್ಕೆ ಸಣ್ಣ ಪುಟ್ಟದ್ದೇನಾದರೂ ನಿಮ್ಮ ಲೈಫಲ್ಲಿ ನಡೀತಾ ಇತ್ತು ಅಂತ ಹೇಳಿದರೆ, ಖಂಡಿತ ನಿಮಗೆ ಚೆಕ್ ಮಾಡ್ತಾ ಇದೆ ಯೂನಿವರ್ಸ್ ಅನ್ನುವಂಥದ್ದು, ಆ ದೇವರು ಅನ್ನುವಂಥದ್ದು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ. ಸೊ ನೀವು ಇದನ್ನು ನಗ್ನಗ್ತಾ ಸ್ವೀಕರಿಸಬೇಕಾಗತ್ತೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೂ ನಿಮ್ಮ ಅನುಭವಕ್ಕೂ ಕೂಡ ಈ ವಿಷಯಗಳೆಲ್ಲವೂ ಕೂಡ ಬಂದಿರುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡ್ಕೊಳ್ಳಿ, ಇದರ ಯೂಸಸ್ಸನ್ನು ತಗೊಳ್ಳಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಸಿಗ್ತಾ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಒಂದು ಯೂನಿವರ್ಸ್ಗೆ ನಾವೇನಾದರೂ ಯಾವುದೋ ಒಂದು ಮ್ಯಾಟರನ್ನು ಇಟ್ಕೊಂಡ್ಬಿಟ್ಟು, ವಿಷನ್ನು ಇಟ್ಕೊಂಡ್ಬಿಟ್ಟು ಅಫರ್ಮೇಷನನ್ನು ಮಾಡ್ಕೊಳ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನನ್ನು ಕಂಟಿನ್ಯೂ ಆಗಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಮಗೆ ಅನುಭವಕ್ಕೆ ಬರ್ತಿರುತ್ತೆ. ಮೊದಲನೇದಾಗಿ ನಾವು ನೋಡೋದಾದರೆ, ನನ್ನ ಕೆಲಸ ಎಲ್ಲ ಫಿಲ್ಫುಲ್ ಆಯಿತು ಅಂತ ಅನ್ನುವಷ್ಟರಲ್ಲಿ ಅದು ತನ್ನಷ್ಟಕ್ಕೆ ತಾನೇ ಸ್ಟಾಪ್ ಆಗುವಂಥದ್ದು. ಅಂದರೆ ಕೆಲಸ ಮುಗೀತು ಅಂತ ಅಂತಿದ್ದಾಗೇ ಅದಲ್ಲೇ ಫ್ಲಾಪ್ ಆಗಿಬಿಡತ್ತೆ.
ಇದು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಇವಾಗ ಯಾವುದೋ ಒಬ್ಬ ವ್ಯಕ್ತಿ ಜಾಬಿಗೋಸ್ಕರ ಓದ್ತಾ ಇದ್ದೇನೆ ಅಂತ ಅಂದ್ಕೊಳ್ಳಿ. ಜಾಬ್ ಹಿಡ್ಕೊಳ್ಳಿಕ್ಕೋಸ್ಕರ ಅದು ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗಿ ಬಂದಿರ್ತಾನೆ. ಅವರು ನಿಮಗೆ ಕಾಲ್ ಮಾಡ್ತೀವಿ ಹೋಗಿ ಅಂತ ಹೇಳಿರ್ತಾರೆ. ಸೊ ನಾವು ಮನೆಗೆ ಬರ್ತೀವಿ. ತುಂಬ ಅಂದರೆ ತುಂಬಾ ಹೋಪ್ ಇರುತ್ತೆ ನಮಗೆ. ತುಂಬ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇರ್ತೀವಿ. ಈ ಜಾಬ್ ನನಗೆ ಪಕ್ಕ ಸಿಕ್ಕೇ ಬಿಡುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮಗೆ ಕಾಲ್ ಕೂಡ ಬರುತ್ತೆ. ಬಟ್ ಅವಾಗ ಅವ್ರು ಹೇಳ್ತಾರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೀವು ಅಂತ. ನಮ್ಗೆ ಸಡನ್ನಾಗಿ ನಾವು ಕುಸ್ತೋಗ್ಬಿಡ್ತೀವಿ. ಸಡನ್ನಾಗಿ ನಾವು ಬೇಜಾರು ಮಾಡ್ಕೊಬಿಡ್ತೀವಿ. ಅಯ್ಯೋ ನಾನೇನು ಅಂದ್ಕೊಂಡಿದ್ದೆ ಇದೇನೋ ಆಯ್ತಲ್ಲ ಅಂತ. ಆ ಸಮಯಕ್ಕೆ ಆ ಥರ ಆಗುವಂಥದ್ದು ಸಹಜ. ಯಾಕೆ ಅಂತಂದರೆ ತುಂಬ ಹೋಪ್ ಇಟ್ಕೊಂಡಿರ್ತೀವಿ. ಸ್ವಲ್ಪ ಮಿಸ್ ಆಯಿತು ಅಂತ ಅನ್ನುವಂಥ ಭರವಸೆಯಲ್ಲಿ ಸಂಪೂರ್ಣವಾಗಿ ಇದ್ದಂಥ ಸಮಯದಲ್ಲಿ ಸಡನ್ನಾಗಿ ಈ ಥರ ಶಾಕಿಂಗ್ ನ್ಯೂಸ್ ಬಂದಾಗ ಖಂಡಿತ ಆಗುತ್ತೆ. ಬಟ್ ಆವಾಗ ನಾವು ಕೂಲಾಗಿ ಯೋಚನೆ ಮಾಡಬೇಕು. ಸ್ವಲ್ಪ ಬೇಜಾರಾದ್ರೂ ಕೂಡ ಸ್ವಲ್ಪ ನಾವೇನು ಮಾಡಬೇಕಾಗತ್ತೆ, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಸ್ವಲ್ಪ ಕೂಲಾಗಿ ಯೋಚನೆ ಮಾಡಬೇಕು. ನನಗೆ ಇದನ್ನು ನಾನು ಏನಾದರೂ ದೇವ್ರು ನನಗೆ ಮಿಸ್ ಮಾಡಿದ್ದಾನೆ ಅಂತಂದರೆ ಸೊ ಇದಕ್ಕಿಂತ ಒಂದು ಒಳ್ಳೆ ಅಪಾರ್ಚುನಿಟಿ ನನಗೆ ಸಿಗತ್ತೆ ಅಂತ. ನನ್ನ ಅಫರ್ಮೇಷನ್ ಯಾವುದೂ ಕೂಡ ರಾಂಗ್ ಆಗಲ್ಲ. ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಲ್ಲಿ ನನಗೆ ನಂಬಿಕೆ ಇದೆ. ಯೂನಿವರ್ಸ್ ನನ್ನನ್ನು ಕೈ ಬಿಡಲ್ಲ ಅಂತ ಹೇಳಿಬಿಟ್ಟು ಯೂನಿವರ್ಸ್ಗೆ ನೀವು ಥ್ಯಾಂಕ್ಸನ್ನು ಹೇಳಬೇಕು. ಸೊ ನೀವು ಇಲ್ಲಿ ಮಾಡಬೇಕಾಗಿರೋಂಥದ್ದೇನು, ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು. ಸೊ ನಿಮ್ಗೇನೇ ಬರಲಿ, ಬೇಜಾರಾಗುತ್ತೆ, ಎಲ್ಲದೂ ಆಗುತ್ತೆ. ಬಟ್ ವಿಶ್ವಾಸವನ್ನು ಕಳ್ಕೊಬಾರ್ದು, ನಂಬಿಕೆಯನ್ನು ಕಳ್ಕೊಬಾರ್ದು ಅನ್ನುವಂಥದ್ದು. ಇನ್ನು ಎರಡನೇ ಪಾಯಿಂಟ್ ಆಗಿಬಿಟ್ಟು, ನೀವೇನೋ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರ್ತೀರ. ಬಟ್ ಅದು ನಿಮಗೆ ಬರೋದೇ ಇಲ್ಲ, ದಕ್ಕೋದೇ ಇಲ್ಲ. ಅಂದರೆ ನೀವೀಗ ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನಾನು ಹೇಳೋದಾದರೆ, ಈಗ ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಇವಾಗ ನಮ್ಮದೇ ಹೇಳ್ತೀನಿ. ನಮ್ಮದೊಂದು 20 ವರ್ಷದಿಂದ ಒಂದು ಕಿರಾಣಿ ಶಾಪ್ ಇರುತ್ತೆ. ನಮ್ಮ ಹಸ್ಬೆಂಡ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಕೊರೋನಾ ಸಮಯದಲ್ಲಿ ಅಲ್ಲಿ ಸೀಲ್ ಡೌನ್, ಲಾಕ್ಡೌನ್ ಇದೆಲ್ಲ ಏನೋ ಸಮಸ್ಯೆ ಆಗಿಬಿಟ್ಟು ಸೊ ಆ ಶಾಪು ಕ್ಲೋಸ್ ಆಗುವಂಥ ಸಂದರ್ಭಕ್ಕೆ ಬರುತ್ತೆ. ಅಂದರೆ ಸುಮಾರು ವರ್ಷಗಳಿಂದ ಕಿರಾಣಿಯಲ್ಲಿರುವಂಥ ಐಟಮ್ಸ್ ಹಾಗೆ ಇತ್ತು ಅಂತಂದರೆ ಅದೆಲ್ಲದೂ ಕೂಡ ಹಾಳಾಗುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಅದೆಲ್ಲ ಹಾಳಾದಾಗ ಸ್ಟಾಪ್ ಆಗಿಬಿಡುತ್ತೆ. ಆ ಬಿಸ್ನೆಸ್ಸೇ ಹೆಚ್ಚು ಕಡಿಮೆ ಅಂದರೆ ಕಂಪ್ಲೀಟಾಗಿ ನಮಗೆ ಕೈ ಕೊಡ್ತು ಅಂತಲೇ ಹೇಳ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯವರು ಯೋಚನೆ ಮಾಡುವಂಥದ್ದು ಏನು ಅಂತಂದರೆ, ಬೇಕ್ರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾದಂಥ ಒಂದು ಪ್ಲ್ಯಾನಿಂಗ್ ಆಗಿರ್ಬೋದು, ಏನೇನು ಮಾಡಬೇಕು ಅದನ್ನೆಲ್ಲದನ್ನು ಕೂಡ ಮ್ಯಾನಿಫೆಸ್ಟೇಷನ್ ಟೈಪ್ ಎಲ್ಲನೂ ಮಾಡಿಕೊಂಡು ಮಾಡ್ತಾಯಿದ್ರು. ಸೊ ಅದನ್ನು ಪ್ರಿಪೇರ್ ಕೂಡ ಮಾಡ್ಕೊಳ್ತಾಯಿದ್ರು. ಎಷ್ಟರ ಮಟ್ಟಿಗೆ ಅಂತಂದರೆ ಇನ್ನೊಂದು 4 ದಿನದಲ್ಲಿ ಬೇಕ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಅವರ ಒಂದು ಪ್ಲ್ಯಾನಿಂಗ್ ರೆಡಿಯಾಗಿತ್ತು. ಕೊನೆ ಮೂಮೆಂಟಲ್ಲಿ ನಮ್ಗೆ ಯಾಕೋ ಏನೋ ಗೊತ್ತಿಲ್ಲ, ಮನೆಯಲ್ಲಿ ಯಾರೂ ಕೂಡ ಇದನ್ನು ಒಪ್ಕೊಳ್ಳಲ್ಲ. ಬೇಕ್ರಿಯಲ್ಲಿ ನಿಮಗೆ ಬೇಡ, ಬೇಕ್ರಿ ನಿಮಗೆ ಶೂಟ್ ಆಗಲ್ಲ, ನಿಮಗೆ ಅದು ಸೂಟೇಬಲ್ ಆದಂಥ ಬಿಸ್ನೆಸ್ ಅಲ್ಲ, ಬೇಡ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ತಿರಸ್ಕಾರ ಮಾಡ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಅವರು ತಮ್ಮ ಪ್ಲ್ಯಾನನ್ನು ಚೇಂಜ್ ಮಾಡ್ಕೊಳ್ತಾರೆ. ಕೊನೆಗೆ ಅವರು ಹೋಗಿ ನಿಂತಿರುವಂಥದ್ದು ಆಟೋಮೊಬೈಲ್ಸನ್ನು ಹಾಕ್ಕೊಳ್ಳುವಂಥದ್ದು. ಸೊ ಇದನ್ನೇ ಹೇಳ್ತಾ ಇರುವಂಥದ್ದು, ನಾವೇನೋ ಹೇಳ್ಕೊಳ್ತೀವಿ, ನಾವೇನೋ ಅಂದ್ಕೊಳ್ತೀವಿ, ಬಟ್ ಮತ್ತೊಂದೇನೋ ಕೊಡ್ತಿರತ್ತೆ. ಅಂದರೆ ಯೂನಿವರ್ಸು ನಾವು ಚಿಕ್ಕದು ಬೇಡ್ಕೊಂಡ್ರೂ ಕೂಡ ನಮಗೆ ಏನು ಅರ್ಹತೆ ಇರುತ್ತಲ್ವ ಅಂಥದ್ದನ್ನೇ ಅದು ಕೊಡುವಂಥದ್ದು. ನಾವು ಚಿಕ್ಕದು ಬೇಡ್ಕೊಂಡ್ರೂ ಕೂಡ ನಮ್ಗೆ ಅರ್ಹತೆ ಇತ್ತು ಅಂತಂದರೆ ದೊಡ್ಡದಾದಂಥ ಒಂದು ವಿಶನ್ನು, ದೊಡ್ಡದಾದಂಥ ಒಂದು ಆಶೀರ್ವಾದವನ್ನು ಮಾಡ್ತಾ ಹೋಗುತ್ತೆ. ನೀವು ಯಾವುದೋ ಒಂದು ಬೇರೆ ಒಂದು ಚಿಕ್ಕ ಪುಟ್ಟದಕ್ಕೆ ಆಸೆ ಪಡ್ತಾ ಇರ್ತೀರ, ಬಟ್ ನಿಮಗೆ ದೇವ್ರು ಕೊಡುವಂಥದ್ದು ಇನ್ನೂ ಯಾವುದೋ ಒಂದು ದೊಡ್ಡದಿರತ್ತೆ. ಸೊ ಅದಕ್ಕೆ ಹೇಳುವಂಥದ್ದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ನಂಬಬೇಕು ಅಂತ ತುಂಬ ಜನ ಹೇಳ್ತಾ ಇರುವಂಥದ್ದು. ಇದನ್ನೇ ತುಂಬ ಜನ ಪಾಲನೆ ಕೂಡ ಮಾಡ್ಕೊಂಡು ಹೋಗುವಂಥದ್ದು. ನಾವೇನು ಅಂದ್ಕೊಂಡಿರ್ತೀವೋ ಅದಕ್ಕಿಂತ ಹೆಚ್ಚಿಗೆ ನಮಗೆ ಯೂನಿವರ್ಸ್ ಕೊಡ್ತಾ ಇರತ್ತೆ. ಸೊ ಹಾಗಾಗಿನೇ ಯಾವುದರಲ್ಲೂ ಕೂಡ ನಾವು ವಿಶ್ವಾಸವನ್ನು ಕಳ್ಕೋಬಾರ್ದು, ನಂಬಿಕೆಯನ್ನು ಕಳ್ಕೋಬಾರ್ದು. ಅಷ್ಟೇ ಅಲ್ಲ, ಈ ನಮ್ಮ ಯೂನಿವರ್ಸ್ ಮತ್ತು ನಮ್ಮ ದೈವ ಅನ್ನುವಂಥದ್ದು ಏನಿದೆಯಲ್ಲ ನಮಗೆ ಯಥೇಚ್ಛವಾದಂಥ ಶಕ್ತಿಯನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಸೊ ಅದನ್ನೆಲ್ಲದನ್ನು ಕೂಡ ಆ ಕಾಸ್ಮಿಕ್ ಎನರ್ಜಿಯನ್ನು ಪಡ್ಕೊಳ್ಳುವಂಥ ಶಕ್ತಿಯನ್ನು ನಾವು ಪಡ್ಕೋಬೇಕಾಗತ್ತೆ. ನಾವು ಪಾಸಿಟಿವ್ ಆಗಿ ಯಾವಾಗಲೂ ಯೋಚನೆ ಮಾಡಬೇಕು, ಪಾಸಿಟಿವ್ ಆದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಹೋಗಬೇಕು, ಪಾಸಿಟಿವ್ ಆಗಿಯೇ ನಾವು ನಡೀತಾ ಇರಬೇಕಾಗತ್ತೆ. ಇನ್ನು 3ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮಗೆ ಯಾವುದೋ ಒಂದು ವಿಶ್ ಇರುತ್ತೆ, ನಿಮ್ದು ಯಾವುದೋ ಒಂದು ಬಯಕೆ ಇರುತ್ತೆ, ಅದನ್ನು ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀರಾ. ಅದನ್ನು ಸಂಪೂರ್ಣವಾಗಿ ನಿಮಗೆ ಕೊಡದೆ ಸ್ವಲ್ಪ ಸ್ವಲ್ಪನೇ ಕೊಟ್ಟು ನಮ್ಮನ್ನು ಚೆಕ್ ಮಾಡುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ಆಗಿ ನೀವಿವಾಗ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀರಾ, ನನಗೆ 1 ಲಕ್ಷ ರೂಪಾಯಿ ಅಮೌಂಟ್ ಬೇಕು ಅಂತ. ಸೊ ಅದು ಯಾವುದೋ ಒಂದು ರೂಪದಲ್ಲಿ, ಯಾರ್ದೋ ಒಂದು ರೂಪದಲ್ಲಿ ಬಂದು ನಿಮಗೆ ತಲುಪತ್ತೆ. ಬಟ್ ಅದೊಂದು ಸ್ವಲ್ಪ ಡಿಲೇ ಆಗ್ಬೋದು. ಫಸ್ಟು ನಿಮಗೆ 1 ಲಕ್ಷ ಬೇಕಾಗಿದೆ ಅಲ್ವಾ. ಸೊ ಆ 1 ಲಕ್ಷವನ್ನು ನಿಮ್ಮ ಕೈಯಲ್ಲಿ ಕೊಟ್ಟರೆ ನೀವು ಯಾವ ರೀತಿ ಅದನ್ನು ಯೂಸ್ ಮಾಡ್ಕೊಳ್ತೀರಾ?
ಸೊ ಅದನ್ನು ನಿಮ್ಮನ್ನು ಮೊದಲು ಅದು ಚೆಕ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಮೊದಲು ಒಂದು 10,000 20,000 50,000 ರೂಪಾಯಿ ನಿಮ್ಮ ಕೈಯಲ್ಲಿ ಸಿಗೋ ಥರ ಮಾಡ್ತಾ ಹೋಗುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ನಾನು ಕೇಳಿರೋದಿಷ್ಟು, ನನಗೆ ಸಿಕ್ಕಿರೋದಿಷ್ಟ ಅಂತ ಹಾಗೆ ಅನ್ಕೋಬಾರ್ದು. ನಮ್ಮನ್ನು ಅದು ಚೆಕ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಸಿಕ್ಕಿರೋದನ್ನು ಕರೆಕ್ಟಾಗಿ, ಸಿಕ್ಕಿರುವಂಥ ಅವಕಾಶವನ್ನು ಯಾವುದೇ ಆಗಿರ್ಬೋದು, ನಾನು ಎಕ್ಸಾಂಪಲ್ ಆಗಿ ಹಣವನ್ನು ಕೊಟ್ಟಿರುವಂಥದ್ದು, ಬಟ್ ಅದು ಯಾವುದೇ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಸಿಕ್ಕಿರುವಂಥ ಅವಕಾಶ ಏನಿರುತ್ತಲ್ಲ, ಅದು ಚಿಕ್ಕದು ದೊಡ್ಡದು ಏನೇ ಇರಲಿ, ಅದನ್ನು ಕರೆಕ್ಟಾಗಿ ನೀವು ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಇದನ್ನು ಕೂಡ ಯೂನಿವರ್ಸ್ ನಿಮ್ಮನ್ನು ಚೆಕ್ ಮಾಡ್ತಾ ಇರುತ್ತೆ. ಸ್ವಲ್ಪ ಕೊಟ್ಟು ನೋಡ್ತಾ ಇರುತ್ತೆ. ಸ್ವಲ್ಪನೇ ಕೊಟ್ಟ ಹಾಗೆ ಮಾಡುವಂಥದ್ದು, ಅದನ್ನು ಚೆಕ್ ಮಾಡುವಂಥದ್ದು ಮಾಡ್ತಾ ಹೋಗುತ್ತೆ. ನೀವು ಯಾವಾಗ ಅದನ್ನು ಕರೆಕ್ಟಾದಂಥ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ಯೂನಿವರ್ಸ್ಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಸೊ ಅದು ತನ್ನಿಂದ ತಾನೇ ನಿಮ್ಗೇನು ಬೇಕಲ್ವ ಅದೆಲ್ಲದನ್ನು ಕೂಡ ಕ್ರಮೇಣವಾಗಿ ಕೊಡ್ತಾ ಹೋಗುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡ್ಕೋಬೋದು ನಿಮ್ಮ ಲೈಫಲ್ಲೂ ಕೂಡ. ನೆಕ್ಸ್ಟ್ ಮಾಡುವಂಥದ್ದು, ನಿಮಗೆ ಕಸ್ಕೊಂಡು ಕೂಡ ನೋಡುತ್ತೆ. ಅಂದರೆ ನಿಮಗೇನೋ ಬೇಕಾಗಿರುತ್ತೆ, ನಿಮಗೇನೋ ಒಂದು ಯೂನಿವರ್ಸ್ಗೆ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರ್ತೀರ, ಬಟ್ ಲಾಸ್ ಮಾಡಿ ನೋಡುತ್ತೆ. ಅಂದರೆ ನಿಮಗೆ ಲಾಸ್ ಆದಾಗ ನಿಮ್ಮ ಮನಸ್ಥಿತಿ ಯಾವ ಥರ ಇರುತ್ತೆ, ನಿಮ್ಮಿಂದ ಏನಾದರೂ ಹಣ ಹೋದಾಗ ಕಳೆಯುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಮಿಸ್ ಆಗುವಂಥದ್ದು, ಅದೆಲ್ಲದೂ ಕೂಡ ಮಿಸ್ ಆದಾಗ ನಿಮ್ಮ ಒಂದು ಎನರ್ಜಿ, ನಿಮ್ಮಲ್ಲಿರುವಂಥ ಒಂದು ಪಾಸಿಟಿವಿಟಿ ಅನ್ನುವಂಥದ್ದು ಯಾವ ಥರ ಇದೆ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾ ಹೋಗುತ್ತೆ. ನಾವು ಅಂದ್ಕೊಳ್ತೀವಾಗ, ನಾನು ಯಾವಾಗ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗ ನನಗೆ ಕಷ್ಟಗಳು ಸ್ಟಾರ್ಟ್ ಆಯಿತು, ನನಗೆ ಕಷ್ಟಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ. ಖಂಡಿತ ಇಲ್ಲ. ಕಷ್ಟದ ನಂತರನೇ ಸುಖ ಬರುವಂಥದ್ದು. ಯಾವುದೇ ಒಂದು ಶಿಲೆ ಇವತ್ತು ನಿಂತ್ಕೊಂಡಿದೆ, ಅದಕ್ಕೆ ನಾವು 100 ಜನ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಸಾವಿರಾರು ಉಳಿಪೆಟ್ಟುಗಳು ಬಿದ್ದಿರ್ತವೆ. ಸೊ ಅದನ್ನು ಕೂಡ ಮರಿಬಾರ್ದು. ನಮ್ಮ ಲೈಫಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಿದ್ದಾನೆ ಅಂತಂದರೆ ಆತ 100 ಕಷ್ಟಗಳನ್ನು ಮೆಟ್ಟಿ ನಿಂತು ಬಂದಿರ್ತಾನೆ. ಸೊ ಹಾಗೆಯೇ ನಮಗೇನಾದರೂ ಬೇಕು ಅಂತ ಹೇಳಿದರೆ ಅದಕ್ಕೆ ನಾವು ಕಷ್ಟವನ್ನು ಕೂಡ ಅನುಭವಿಸ್ಲಿಕ್ಕೆ ರೆಡಿ ಇರಬೇಕು. ಪಡ್ಕೊಳ್ಳೋಕೆ ರೆಡಿ ಇದ್ದಂಥವರು ಕಳ್ಕೊಳ್ಳೋಕ್ಕೂ ಕೂಡ ರೆಡಿ ಇರಬೇಕತ್ತೆ. ಅಂದರೆ ಯೂನಿವರ್ಸ್ ಇಲ್ಲಿ ನಮ್ಮನ್ನು ಚೆಕ್ ಮಾಡ್ತಾ ಇದೆ. ನಾನು ಏನನ್ನು ಕೊಡಬೇಕಲ್ವಾ, ಯೂನಿವರ್ಸ್ಗೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರ್ತೀವಲ್ವಾ, ಅಂಥ ಒಂದು ಸಾಮರ್ಥ್ಯವನ್ನು ಪಡ್ಕೋಬೇಕು ಅಂತಂದರೆ ಕೆಲವೊಂದಿಷ್ಟು ಬದಲಾವಣೆಗಳು ನಮ್ಮಲ್ಲಿ ಆಗಬೇಕಾಗಿರುತ್ತೆ. ಆ ಬದಲಾವಣೆಗೋಸ್ಕರ, ನಮ್ಮನ್ನು ಗಟ್ಟಿಗೊಳಿಸ್ಲಿಕ್ಕೋಸ್ಕರ, ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಯೂನಿವರ್ಸ್ ನಮಗೆ ಕಷ್ಟಗಳನ್ನು ಕೊಡ್ತಾ ಹೋಗ್ತಿರತ್ತೆ. ಅವೆಲ್ಲವನ್ನೂ ಕೂಡ ಮೆಟ್ಟಿ ನಿಲ್ಲುವಂಥ ಸ್ಥೈರ್ಯ, ಧೈರ್ಯವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಇದೇ ಸಮಯಕ್ಕೆ ನಾವು ದೇವರಿಗಾಗಿರ್ಬೋದು ಅಥವಾ ಯೂನಿವರ್ಸಿಗಾಗಿರ್ಬೋದು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಬೇಕು. ಈ ಧನ್ಯವಾದಗಳನ್ನು ನೀವು ಎಷ್ಟು ಹೇಳ್ತಾ ಹೋಗ್ತಿರೋ, ಗ್ರ್ಯಾಟಿಟ್ಯೂಡನ್ನು ಎಷ್ಟು ಸಲ್ಲಿಸ್ತಾ ಹೋಗ್ತಿರೋ, ಆಗ ನಿಮ್ಮೊಳಗಡೆ ಇರುವಂಥ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಏನಾಗುತ್ತಲ್ಲ, ಇದು ಉತ್ಪತ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನಿಮಗೆ ಯೂನಿವರ್ಸ್ ಬೇಗನೆ ನಿಮ್ಮ ಹತ್ರ ವಾಲ್ತಾ ಹೋಗುತ್ತೆ. ಅಂದರೆ ನಿಮಗೆ ಬೇಕಾಗಿರೋದನ್ನು ಕೊಡಲಿಕ್ಕೆ ಅದು ತಯಾರಾಗತ್ತೆ ಅಂತ. ಸೊ ಹಾಗಾಗಿ ಇದನ್ನು ಕೂಡ ನೀವು ಫಸ್ಟು ಅಬ್ಸರ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟು 5ನೇ ಪಾಯಿಂಟನ್ನು ನಾವು ನೋಡೋದಾದರೆ, ನಾವಿವಾಗ ಯಾವುದೋ ಒಂದು ವಿಶ್ ಫುಲ್ಫಿಲ್ಗೋಸ್ಕರ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರ್ತೀವಿ. ಅದಕ್ಕೆ ತದ್ವಿರುದ್ಧವಾದಂಥ ಶಬ್ದಗಳೇ ನಮ್ಮ ಕಿವಿಗೆ ಬೀಳ್ತಾ ಇರುವಂಥದ್ದು. ಇವಾಗ ನಾನೇನೋ ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಸಮಯದಲ್ಲಿ ಎಲ್ಲರೂ ಕೂಡ ನಮಗೆ ನೆಗೆಟಿವ್ ಥಾಟನ್ನೇ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಇದು ನಿನ್ನಿಂದ ಆಗಲ್ಲ, ಇದು ನಿನಗಲ್ಲ, ನೀನು ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬಿಡು ಅಂತ. ಇದನ್ನು ನೀನು ಮಾಡ್ತೀಯಾ, ನೋ ವೇ ಅಂತ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಬರೀ ಒಬ್ಬರಲ್ಲ, ಮನೆಯಲ್ಲ, ನಾವೆಲ್ಲೇ ಹೋಗಲಿ, ಎಲ್ಲಿ ಹೋದಲ್ಲೂ ಕೂಡ ನಮಗೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ತದ್ವಿರುದ್ಧವಾಗಿಯೇ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲದೂ ಕೂಡ ನಮಗೆ ಕಿವಿಗೆ ಬಿದ್ದು ನಮಗೇನಾಗ್ಬಿಡುತ್ತೆ, ಓ ಹೌದು, ನನ್ನ ಕಡೆಯಿಂದ ಇದು ಆಗಲ್ಲ, ನಾನು ಇದನ್ನು ಮಾಡಲಿಕ್ಕೆ ಸಮರ್ಥಳಿಲ್ಲ ಅಂತ ಅಂದ್ಕೊಬಿಡ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಆಗಿ ಇವಾಗ ಸ್ಟಡಿ ಮಾಡ್ತಾ ಇದ್ದೀರಿ ಅಂತಂದರೆ, ಅಥವಾ ಯಾವುದೋ ಒಂದು ಮನೆಯನ್ನು ಖರೀದಿ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಕೋರ್ಟು ಕಚೇರಿ ಕೆಲಸಗಳಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಇಂಥ ಸಮಯದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡಾಗ ನಿಮ್ಮ ಸುತ್ತಮುತ್ತ ಇರುವಂಥವ್ರಿಗೆಲ್ರಿಗೂ ಕೂಡ ನಿಮಗೆ ನೆಗೆಟಿವ್ ಆದಂಥ ವಿಷಯವನ್ನೇ ತುಂಬ್ತಿರ್ತಾರೆ. ಅಂದರೆ ಇದು ನಿನಗೆ ಸಾಧ್ಯತೆ ಇಲ್ಲ, ಇದು ನಿನ್ನ ಕಡೆಯಿಂದ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾರೆ. ಆಗ ನಮ್ಮ ಮನಸ್ಸು ಹೌದು, ಇದನ್ನು ನನ್ನಿಂದ ಆಗಲ್ಲ, ಇದನ್ನು ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಂಬುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಏನೇ ಬರಲಿ, ಯಾರು ಏನೇ ಹೇಳಲಿ, ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ನೀವು ಯಾವುದೇ ಕಾರಣಕ್ಕೂ ವಿಶ್ವಾಸವನ್ನು ಕಳ್ಕೋಬಾರ್ದು. ಇದು ಕೂಡ ಯೂನಿವರ್ಸ್ ನಿಮ್ಮನ್ನು ಚೆಕ್ ಮಾಡುವಂಥ ರೀತಿ ಅಂತ ಹೇಳ್ಬೋದು.
ಸೊ ಇನ್ನು 6ನೇ ಪಾಯಿಂಟನ್ನು ನೋಡೋದಾದರೆ, ಕೊಡೋದಕ್ಕಿಂತ ಮುಂಚೆ ಯಾವ ಥರ ನಮ್ಮನ್ನು ಚೆಕ್ ಮಾಡಿರುತ್ತೋ ಕೊಟ್ಟ ಮೇಲೂ ಕೂಡ ನಮ್ಮನ್ನು ಅದೇ ರೀತಿಯಾಗಿ ಚೆಕ್ ಮಾಡುತ್ತೆ. ಅಂದರೆ ಇವಾಗ ನಮಗೆ ವಿಶ್ ಫುಲ್ಫಿಲ್ ಮಾಡ್ಕೊಂಡಿದ್ವಿ, ನಾನೇನೋ ಒಂದು ಹಣದ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರ್ತೀನಿ, ನನಗೆ ಯಥೇಚ್ಛವಾದಂಥ ಹಣ ಸಿಗಬೇಕು ಅಂತ ಹೇಳಿ ಆ ಹಣ ಕೂಡ ನನಗೆ ಸಿಕ್ಕಿದೆ. ಸೊ ಆ ಹಣದ ಬಳಕೆಯನ್ನು ನಾನು ಯಾವ ರೀತಿ ಮಾಡ್ಕೊಳ್ತೀನಿ, ಆ ಹಣದಿಂದ ನಾನೇನಾದರೂ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀನ, ನನ್ನ ಮನಸ್ಥಿತಿ ಯಾವ ರೀತಿ ಇದೆ. ಕೊಟ್ಟ ಮೇಲೂ ಸಾಕಷ್ಟು ಜನರಿಗೆ ಕಷ್ಟಗಳು ಬರ್ತಾ ಇರುತ್ತೆ. ಕಾರಣ ಇಷ್ಟೇ, ಯೂನಿವರ್ಸ್ ಕೊಟ್ಟಿರೋದನ್ನು, ಆ ದೇವರು ನಮಗೆ ಕೊಟ್ಟಿರೋದನ್ನು ಕರೆಕ್ಟಾಗಿ ಸದ್ಬಳಕೆ ಮಾಡಿಕೊಳ್ಳಿಲ್ಲ ಅಂದಾಗ, ಅಹಂಕಾರದಿಂದ ವರ್ತಿಸಿದಾಗ, ಅದರ ಒಂದು ದುರ್ಬಳಕೆ ಆದಾಗ, ನಾವು ಯಾವುದೇ ರೀತಿಯಾದಂಥ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸದೇ ಇದ್ದಾಗ ಅದೆಲ್ಲದೂ ಕೂಡ ನಮ್ಮಿಂದ ಕೈ ತಪ್ಪಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಪಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಅದನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವುದೇ ವಿಷಯಕ್ಕಾಗಲಿ ಯಾವುದೇ ವಿಚಾರದಲ್ಲಾಗಲಿ ಏನನ್ನು ಪಡ್ಕೊಳ್ತೀವೋ ಅದರ ನಂತರನೂ ಕೂಡ ಅಷ್ಟೇ ಕೃತಜ್ಞತೆಯ ಮನೋಭಾವನೆಯಿಂದ ಕರೆಕ್ಟಾದಂಥ ರೀತಿಯಲ್ಲಿ ಸದ್ಬಳಕೆಯನ್ನು ಯಾರು ಮಾಡ್ಕೊಳ್ತಾರೋ ಅದು ಶಾಶ್ವತವಾಗಿ ಅವ್ರ ಹತ್ರ ಇರ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದರೆ ಅದು ಕ್ಷಣಾರ್ಧದಲ್ಲಿ ಸ್ವಲ್ಪ ದಿನವೇ ನಿಮಗೆ ಬಂದಾಗ ಮಾಡಿಬಿಟ್ಟು ಅದು ನಿಮ್ಮಿಂದ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದು ಯಾವುದೇ ಇರ್ಬೋದು, ಹಣದ ವಿಷಯ ಆಗಿರ್ಬೋದು, ಜಮೀನು ವಿಷಯ ಆಗಿರ್ಬೋದು, ಯಾವುದೋ ಒಂದು ಮ್ಯಾಟರ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಯಾವುದೋ ವ್ಯಕ್ತಿಗಳ ಸಂಬಂಧ ಕೂಡ ಆಗಿರ್ಬೋದು. ಅದೆಲ್ಲದೂ ಕೂಡ ಅಷ್ಟೇ, ಅದನ್ನು ನೀವು ಕರೆಕ್ಟಾದಂಥ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿಲ್ಲ ಅಂತಂದರೆ, ಅದಕ್ಕೆ ಕರೆಕ್ಟಾದಂಥ ರೀತಿಯಲ್ಲಿ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರಲಿಲ್ಲ ಅಂತ ಹೇಳಿದರೆ, ನಿಮ್ಮ ಮನಸ್ಥಿತಿಯ ಮೇರೆಗೆ ಅದೆಲ್ಲದೂ ಕೂಡ ಕೈ ತಪ್ಪಿ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಏನೇ ಬರಲಿ ಏನೇ ಹೋಗಲಿ, ನಮ್ಗೆ ಯಾವುದೇ ಕಷ್ಟ ಬರಲಿ ಅಥವಾ ಸುಖ ಬರಲಿ, ನಮ್ಮಲ್ಲಿ ಯಾವುದೇ ಥರದ ಆಲೋಚನೆಗಳಾಗಿರ್ಬೋದು ಅಥವಾ ನಮ್ಮ ಸ್ವಭಾವ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಬಾರ್ದು. ನಾವು ಯಾವ ರೀತಿ ಇರ್ತೀವೋ ಅದೇ ಥರ ನಮ್ಮ ಒಂದು ಆ್ಯಟಿಟ್ಯೂಡನ್ನು ಕಂಟಿನ್ಯೂ ಆಗಿ ಹಾಗೆ ಇಟ್ಕೊಂಡು ಹೋಗಬೇಕಾಗತ್ತೆ. ನಮ್ಮಲ್ಲಿ ಬದಲಾವಣೆ ಆಗಬೇಕು ನಿಜ, ಅದು ಒಳ್ಳೆಯ ರೀತಿಯಾಗಿ ಬದಲಾವಣೆ ಆಗಬೇಕು, ಬೇರೆಯವರಿಗೆ ಹಾನಿ ತರುವಂಥ ರೀತಿಯಲ್ಲೇ ಅಲ್ಲ. ಹಾಗಾಗಿನೇ ನಮ್ಮ ಜೀವನ ಅನ್ನುವಂಥದ್ದು, ಈ ಮಾನವ ಜನ್ಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ಕೃತಜ್ಞತೆಯನ್ನು, ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವುದನ್ನು ಮರಿಬಾರ್ದು. ಅದು ಏನೇ ಬರಲಿ ಎಲ್ಲದಕ್ಕೂ ಕೂಡ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಹೋದ್ರಿ ಅಂತಂದರೆ ಯೂನಿವರ್ಸ್ಗೆ ತುಂಬ ಇಷ್ಟವಾದಂಥ ವರ್ಡ್ ಗ್ರ್ಯಾಟಿಟ್ಯೂಡ್, ಧನ್ಯವಾದ ಅನ್ನುವಂಥದ್ದು. ಸೊ ಅದೆಲ್ಲದನ್ನು ಕೂಡ ನೀವು ಕೃತಜ್ಞತೆಯಿಂದ ನಿಮ್ಮನ್ನು ನೀವು ಅರ್ಪಿಸ್ಕೊಂಡ್ರಿ ಅಂತಂದರೆ ಎಂಥದ್ದೇ ಸಂದರ್ಭದಲ್ಲೂ ಕೂಡ ನಿಮ್ಮನ್ನು ಆ ಯೂನಿವರ್ಸ್ ಅನ್ನುವಂಥದ್ದು, ನೀವು ನಂಬಿರುವಂಥ ದೇವರು ಅನ್ನುವಂಥದ್ದು ನಿಮ್ಮನ್ನು ಕೈ ಬಿಡಲ್ಲ. ಹಾಗಾಗಿಯೇ ಪುರಾಣಗಳ ಉದ್ದಕ್ಕೂ, ಎಷ್ಟೋ ಕಥೆಗಳ ಉದ್ದಕ್ಕೂ ಎಲ್ರಿಗೂ ಮೊದಲು ಒಳ್ಳೆಯವರಿಗೆ ಕಷ್ಟನೇ ಕೊಡ್ತಾ ಹೋಗುತ್ತೆ, ಲಾಸ್ಟಿಗೆ ಜಯ ಅವರಿಗೆ ಆಗಿರುತ್ತೆ. ಸೊ ನಿಮಗೂ ಕೂಡ ಇದೇ ಥರದ ಅನುಭವಗಳು ಸಾಕಷ್ಟು ಆಗಿರುತ್ತೆ. ಇವೆಲ್ಲವೂ ಕೂಡ ಯೂನಿವರ್ಸ್ ನನ್ನನ್ನು ಚೆಕ್ ಮಾಡ್ತಾ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಹೋಗಿ. ನಿಮ್ಮೊಂದಿಗೆ ಯಾವಾಗಲೂ ಆ ಬ್ರಹ್ಮಾಂಡ, ನೀವು ನಂಬಿರುವಂಥ ದೇವರು ನಿಮ್ಮ ಜೊತೆ ಇರುತ್ತೆ ಅಂತ. ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ, ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.